ಸತೀಸಣ್ಣ ಸತೀಸಣ್ಣ. ಓಹೋ ಏನ್ಲ ಬೆತ್ತಳ ಎತ್ತಾಗೊಂಟ್ಲಾ? ಬೋರ್ ಆನ್ ಮಾಡೋಣ ಅಂತ ಹೋಯ್ತಿದ್ದೆ, ಕರೆಂಟ್ ಬಂದಿದೆ. ತೋಟಕ್ಕೆ ನೀರು ಕಟ್ಟಿಲ್ಲ, ಅದಕ್ಕೆ ಹೋಯ್ತಿದ್ದೆ. ನೀನು ನೋಡಿದ್ನಲ್ಲ, ಅದಕ್ಕೆ ಕುಗ್ದೆ. ನೀನು ಎತ್ತಾಗೊಂಟೆ? ಏ ಜಾವ್ರನ್ಗೆ ಗೊಬ್ಬರ ತರ ಕೇಳಿದ್ದೆ, ನೋಡೋರು ಇಷ್ಟೊತ್ತಾರು ಬಂದಿಲ್ಲ. ಅದಕ್ಕೆ ಅವ್ನ ಮಂತಕ್ಕೆ ಹೋಗಿ ಕೇಳ್ಕೊಬರೋಣ ಅಂತ ಹೋಯ್ತಿದ್ದೆ. ಮಧ್ಯಾಹ್ನ ಹೊತ್ತಾಗೋಯ್ತು. ಇನ್ನು ಯಾವಾಗ ಗೊಬ್ಬರ ಅಂತಂದು ಹಾಕೋದು, ನಾವೆಲ್ಲ ಹಾಕೋದು. ಕೂಲಿಗಳೆಲ್ಲ ಕೂತವ್ರೆ ಸುಮ್ಕೆ. ಅದು ಹೆಸರು ಕೂಲಿ ಹೋಯ್ತು. ಓ ಹಂಗ. ಸರಿ ಹೋಗು, ಅವನ ಹೆಂಡ್ರು ಕೇಳಿದ್ರೆ ಫೋನ್ ಮಾಡಿ ಕೊಡ್ತಾಳೆ. ಅಂದಂಗೆ ನೀನು ಹೊಡೆಸ್ತೇನಲ್ಲ ಬಾಳೆಗೆಲ್ಲ ಗೊಬ್ಬರವಾ? ಇನ್ನೂ ಇಲ್ಲ ಕಣ, ನಾವು ಮುಂದ್ಲಾರ ಹೊಡ್ಸೋಣ ಅಂತವ. ಮತ್ತೆ ಇನ್ನೆಲ್ಲ ಸಮಾಚಾರ? ಸಮಾಚಾರ ಏನಿಲ್ಲ ಕಣಣ್ಣ. ನೀನು ಸಿಗ್ಲಿ ಅಂತಾನೆ ಅದೇ 2-3 ದಿವಸದಿಂದ ಕಾಯ್ತಿದ್ದೆ. ಮಂತಕ್ಕೆ ಬರೋಣ ಅನ್ಕೊಂಡೆ, ಮನೆ ತಗು ಇರ್ತಿರಲ್ವ ಅಂತವ ಅನ್ಕೊಂಡು ಅವನಿಗೆ ನೋಡ್ದು ಯಾರು ಸಿಕ್ತಂಗೆ ಬೀದಿಲೇ ಸಿಕ್ಬಿಟ್ಟೆ. ಯಾಕ್ಲಾ ಏನ್ಲ ಇಸ್ಯಾ? ಏನಿಲ್ಲ ಕಣಣ್ಣ, ಏನಾರು ಆಪತ್ತು ಅಂದರೆ ನಮಗೆಲ್ಲ ಇನ್ಯಾರು ನೆನಪಾದರು, ನೀನೇ ಅಲ್ವೇ. ಏನೋ ಒಂದು ಬೇಕಿತ್ತು ಕೇಳೋಣ ಅಂತವ. ಏನ್ಲ ಅದೇನು ಹೇಳ್ಲ, ಅದ್ಯಾಕೆ ಹಂಚ್ಕೊಂಡಿಯೇ? ಅದು ಏನಿಲ್ಲ ಕಣಣ್ಣ, ಮಗಳನ್ನ ಈ ಸ್ಕೂಲ್ಗೆ ಹಾಕ್ಬೇಕಾಗಿತ್ತು. ಅದಕ್ಕೆ ಈಗ ಈ ತುಂಬಿ 6 ವರ್ಷಕ್ಕೆ ಬಿದ್ದದೆ, ಇನ್ನೂ ಈ ಸ್ಕೂಲ್ಗೆ ಹಾಕಿಲ್ಲ. ನನ್ನ ಹೆಂಡ್ರು ಒಂದೇ ಹೊಡ್ತಾ ಕೊಡ್ತಾವಳೆ, ಈ ಸ್ಕೂಲ್ಗೆ ಹಾಕು, ಅದರಲ್ಲೂ ಟೌನಾಗಿರೋ ಇಂಗ್ಲೀಷ್ ಮೀಡಿಯಮ್ಗೆ ಹಾಕು ಅಂತವಳೆ. ಅಲ್ಲಿ ಹೋಗಿ ನೋಡಿದ್ರೆ ಆಳು ಬಸ್ತಿ ನನ್ನ ಮಕ್ಕಳು 45,000 ಕೇಳ್ತಾವ್ರ ಕಲ್ಲೋಣ. ಹಾಂ, ಅದಕ್ಕೆ ಹೊಸಿ ದುಡ್ಡಿದ್ರೆ ಕೊಟ್ಟಿಯೇ, ಬಾಳೆಗೆ ಮುಂದ್ಲಾರ ಗೊಬ್ಬರ ಹಾಕ್ಸ್ತೀನಿ. ಬಾಳೆ ಕುಯ್ದಟ್ಕೆ ಬಂದಿದ್ದು ಅಡ್ವಾನ್ಸ್ ದುಡ್ಡಿಯ. ಈಗೇನು ಬಾಳೆ ಕುಯ್ಯೋಕ್ಕೂ ಮುಂದೆಲ್ಲ ಕೊಡ್ತಾರಲ್ಲ, ಅಡ್ವಾನ್ಸ್ ದುಡ್ಡಿಯ ನಿಂಗೆ ಕೊಡ್ತೀನಿ. ವಾ ದುಡ್ಡೇನ್ಲ ಈ ಸ್ಕೂಲ್ಗೆ? ಲೇ ಬೆತ್ತಳ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ ಕಣ್ಲ. ನಾನು ದುಡ್ಡು ಕೊಡೋಕೆ ಆಗ್ದಂಗೆ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡ. ದುಡ್ಡಿನ ಪ್ರಶ್ನೆಗಲ್ಲ, ಈ ಸ್ಕೂಲ್ಗೆ ಅಂದ್ಬಿಟ್ಟು ಈ 1,000 ರೂಪಾಯಿ, ಲಕ್ಷಾಂತರ ರೂಪಾಯಿ ಕೈಲಿಲ್ಲದೆ ಇದ್ರುವ ಸುರಿದು ಆ ಮಕ್ಕಳಿಗೆ ಹಿಂಸೆ ಇಕ್ಕಿ ಓದಿಸಿ, ನಾಳೆ ಕೆಲಸ ಸಿಕ್ಕರು ಸಿಗದೇ ಇರಲಿಲ್ಲ. ಸುಮ್ಕೆ ನಿನ್ನ ಜೀವಮಾನ ಪರ್ಯಂತ ಜೀತದ ಹಾಳಾಗಿ ದುಡ್ದು ಅದಕ್ಕೆ ಬಡ್ಡಿ ದುಡ್ಡು ಅಂತ ಸಾಲ ತೀರ್ಸ್ಕೊಂಡು ಇವೆಲ್ಲ ಯಾಕ್ಲಾ? ಅಣ್ಣ ಹಂಗಾರೆ ನಿನ್ನ ಮಾತು ಅರ್ಥ ಏನು? ಈ ಸ್ಕೂಲ್ಗೆ ಹಾಕೋದು ಬೇಡ ಅಂತೀಯೇ? ತುತ್ತು ಅಂಥ ಕೆಲಸ ಮಾಡ್ಬೇಡ ಕಣಪ್ಪ, ನಾನು ಹಂಗೆ ಹೇಳಿಲ್ಲ ಕಣೋ. ಈ ಸ್ಕೂಲ್ಗೆ ಹಾಕು, ಆದರೆ ನಿನ್ನ ಕೈಗೆ ಮೀರಿದ್ದ ಇಂಥದೇ ಬೇಕು ಅಂಥದೇ ಬೇಕು ಅಂತ ಸೇರಿಸ್ಬಿಟ್ಟು ನಾಳೆ ದಿವಸ 1 ವರ್ಷ ಏನಿಲ್ಲ ಮಾತದು, ವರ್ಷ ಕಟ್ಟಬೇಕು. ಎಲ್ಲೋಯ್ತಿ ಒಬ್ಬನೆಯ? ನೀನು ನೋಡಿದ್ರೆ ಹೊಟ್ಟೋರಿತದೆ. ಸಾಲ ಮಾಡಿ ಎಷ್ಟು ಅಂತ ತೀರ್ಸಿಯ? ಅದಕ್ಕೆ ನಿನ್ನ ಕೈಲಿ ಆಗೋಂಗೆ ಇಲ್ಲ ನಮ್ಮ ಊರಿನಾಗೆ ಇರುವಂಥ ಈ ಸ್ಕೂಲ್ಗಳಿಗೆ ಸೇರಿಸ್ಲಾ? ಮಕ್ಕಳು ಕಷ್ಟಪಟ್ಟು ಓದ್ತವ. ಆಮೇಲೆ ಸಂದಕ್ಕೆ ಓದಿ ದೊಡ್ಡೋಳಾದ್ಮೇಲೆ ಬೇಕಾದ್ರೆ ಪ್ಯಾಟೆಗೆ ಒಳ್ಳೆ ದೊಡ್ಡ ಓದೋದ್ಸಕ್ಕೆಲ್ಲ ಕಳ್ಸಿದ್ರಾಯ್ತು. ಈಗ ಅಷ್ಟು ಚಿಕ್ಕ ಮಗಿಗೆ ಯಾಕೆ ಅಷ್ಟೊಂದು ಸುರಿತಿ? ಏನು ಅಂತ ಕೊಳಿತದ? ಅಣ್ಣ ನಾನು ಅದನ್ನೇ ನನ್ನ ಹೆಂಡ್ರಿಗೆ ಅಂದೆ. ಅದಕ್ಕೆ ಅವಳು ಚಿಕ್ಕವರಿದ್ದಾಗಲೇ ಸಂದಾಗಿ ಓದಿಸ್ಕೋಬೇಕು, ದೊಡ್ಡವರಾದ್ಮೇಕೇನು ಗಿಡವಾಗಿ ಬಗ್ಗುದು ಮರವಾಗಿ ಬಗ್ಗಿತ್ತೆ. ಚಿಕ್ಕವರಿದ್ದಾಗ ಒಳ್ಳೆ ಇದಕ್ಕೆ ಹಾಕ್ರೆ ದೊಡ್ಡವರಾದ್ಮೇಲೆ ಚೆನ್ನಾಗಿ ಓದೋದು. ನೀನು ಸೇರ್ಸ್ನಕ್ಕಾಗ್ದಂಗೆ ನನ್ನ ಕತೆ ಹೇಳ್ಬಿಡ. ಈಗಲೇ ಒಳ್ಳೆ ಈ ಸ್ಕೂಲ್ಗೆ ಹಾಕು, ಊರ್ನಾಗ ಎಷ್ಟು ಜನ ಹೋಯ್ತವ್ರೆ ಅಂತ ಜಗಳ ಕಾಯ್ದು ಕಣೋಣ. ಒಂದು ರಾತ್ರಿ ಎಲ್ಲ ಕಾಯ್ದು. ಅಲ್ಲ ನಾನು ಹೇಳೋದು ತಪ್ಪು ಅಂತಲ್ಲ ಕಡ್ಲ, ಒಮ್ಮೆ ಹೇಳಿದ್ವ ಇರ್ಬೋದು. ಆದರೆ ನಿನ್ನ ಹತ್ರ ಇಲ್ಲದೆ ಇರೋದನ್ನ ಹಾಕಿ ನೀನು ನೋಡಿದ್ರೆ ಹೊಟ್ಟೆ ಹೊರಿತದೆ. 45,000 ವರ್ಷ ನೋಡಿ, ಇವಾಗ ಬಾಳೆ ಬೆಳೆಯೋಕ್ಕೆ ಎಷ್ಟು ಕಷ್ಟಪಡ್ತಿ. ಆ ಬೆಳೆದಿದ್ದನ್ನೆಲ್ಲ ಬರೀ ಮಗಿನ ಓದ್ಕೆ ಕಟ್ಸ್ಬಿಟ್ರೆ ಏನು ನಿನ್ನ ಹತ್ರ 16 ಎಕರೆ ಜಮೀನದ? ಪಾಪ ಹೆಂಗೋ ನಿಮ್ಮ ಅಪ್ಪ ಬಿಟ್ಟೋಗಿರೋ 1.5 ಎಕರೆಲೇ ಕತೆ ಕಳಿತಿದ್ದಿ, ಜೀವನ ಮಾಡಬೇಕು. ಈಗಿನ ಕಾಲದಾಗೇನೆ ಎಲ್ಲ ಹಂಗೆ ಬರ್ತದ? ಎಷ್ಟು ಕಷ್ಟ ಇದೆ ಹತ್ತತ್ರಕ್ಕೆ ಯಾಕ್ಲಾ ಅಂತ ಅಷ್ಟೇ. ಇನ್ನು ಅಷ್ಟು ಚಿಕ್ಕ ಹುಡುಗಿಗೆ ಅಷ್ಟೊಂದು ತರಿ ದುಡ್ಡು ಹಾಯ್ಕೊಂಡು ನೋಡ್ಲಾ. ನೀನು ಆ ಹುಡುಗಿ ಅಂದರೆ ಮಕ್ಕಳು ಹೆಣ್ಣು ಗಂಟು ಅಂತಲ್ಲ ಕಡ್ಲ, ಎಲ್ಲ ಒಂದೇ. ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು ಅಂತಿದ್ರೆ ಖಂಡಿತ ಅವ್ರು ಎಲ್ಲೋದ್ರೂ ಕೆಡ್ದಂಗೆ ಕಲಿತಾರೆ. ಇಲ್ಲದೆ ಹೋದರೆ ನೀನು ಉಪ್ಪುರ್ಗೆ ಮೇಲಿಕ್ಕಿ ತುಪ್ಪ ಹಾಕಿ ಸಾಕುರುವೆ ಅವು ಕಲಿಬೇಕು ಅನ್ನೋದೇ ಕಲಿತವೆ. ಸುಮ್ಕೆ ನೀನು ನಾಳೆ ಹೆಚ್ಚು ಕಡಿಮೆ ಆದರೆ ಸುಮ್ಕೆ ಮನೇಲಿ ಯಾವ್ದಾರ ಆಗಿರೋ ನೀನು ಯಾಕೆ ಇಷ್ಟೆಲ್ಲ ಬಂಗತ್ತಿದ್ಯಾ? ನಮ್ಮ ಜನ ಯಾರೋ ಆಡ್ತಾರೆ, ನಾವು ಆಡೋಣ ಅಂತ. ನಮ್ಮ ಮಕ್ಳು ಕೈಲಿ ಆಯ್ತದೋ ಬಿಡ್ತದೋ, ನಾವು ಸಣ್ಣ ಸಮಕ್ಕೆ ಕಾಣಲೇಬೇಕು ಅಂತ ಇಲ್ಲದೇ ಇರೋವೆಲ್ಲ ಮಾಡೋಕ್ಕೋಗಿ ನಾಳೆ ದಿವಸ ಕಷ್ಟಕ್ಕೆ ತಕ್ಕಬೇಡ ಅಂತ ಹೇಳ್ತೀನಿ ಕಳ್ಳ. ನೀನು ಹೇಳೋದು ದಿಟ ಕಣೋ. ಆದರೆ ಏನು ಮಾಡಿ ಇವಾಗ ನಷ್ಟ ದಿವಸ ಬದುಕ್ತಿರೋ ಹೋದ್ರೆ ಕೈಲಾಗ್ದೋನು ಅಂತ ಅಂದ್ಬಿಟ್ಟವರು. ಅದಕ್ಕೆ ಕಣಣ ನಾನು ನನ್ನ ಹೆಂಡ್ರು ಏನು ಹೇಳಿದ್ರು ಕೇಳ್ತಾ ಇಲ್ಲ. ನೋಡೋಣ.
ಏನೋ ಕಣಪ್ಪ ನಂಗೆ ತೋಚಿದ್ದು ಹೇಳಿದ್ದೀನಿ, ಇದಕ್ಕೆ ಮೇಲೆ ನಿನಗೆ ಬಿಟ್ಟಿದ್ದು. ನನಗೆ ಕಾಸು ವಿಷಯಕ್ಕೆ ಬರೋದಾದರೆ ಈಗ ಹೊಸಿ ಗೊಬ್ಬರಕ್ಕೆ ಹಾಕ್ಸ್ಬೇಕಂಡ್ಲ, ಇದೆಲ್ಲ ಮುಗಿಲಿ ಆಮೇಲೆ ಬೇಕಾರೆ ನೋಡೋಣ. ಹಾಂ ಬರೋಣಲ್ಲ, ಬರ್ತೀನಿ. ಟೀಗೆ ಕುಡಿತೀಯಾ? ಬೇಡ ಬೇಡ ಕಣ್ಣಣ್ಣ. ಅಯ್ಯ ಇವನೊಬ್ಬ ಏನೋ ಕೊಡ್ತಾನೆ ಅಂತ ಕೇಳಿದ್ರೆ ಓ ಭಾಷಣ ಬಿಗಿತಾನೆ ಭಾಷಣವ. ಎಲ್ಲೋ ಕಾಸು ಕರಿಮಣಿ ಏನಿಲ್ವೇನೋ ಖಾಲಿ ಆಗಿರ್ಬೇಕು. ಇವ್ರ ಮಕ್ಳು ಮಾತ್ರ ಈ ಸ್ಕೂಲು ದೊಡ್ಡ ದೊಡ್ಡ ಸ್ಕೂಲ್ಗೆ ಹೋಗ್ಬೇಕು. ನಮ್ಮಂಥವ್ರ ಮಕ್ಳು ಹೋಗ್ಬಿಟ್ರೆ ಇವ್ರಿಗೆ ಭಾಷಣ ಬಿಗಿ ಹೆಂಗಾಯ್ತದೆ. ಇದ್ರೆ ಅವು ಕೊಡ್ಬೇಕು, ಇಲ್ಲ ನಾನು ಸುಮ್ಕಿರ್ಬೇಕು. ಕಾಸು ಇಲ್ವೇನೋ ಭಾಷಣ ಬಿಗಿತಾನೆ ಭಾಷವ. ಈಗಿನ ಕಾಲದಲ್ಲಿ ಜನಕ್ಕೆ ಒಳ್ಳೇದು ಹೇಳಿದ್ರೆ ಹಂಗೆ. ನಾನು ಹಿಂಗೆ ಆಡ್ಕೊಂಡೆ ಈ ಪರಿಸ್ಥಿತಿಗೆ ಬಂದೀನಿ. ಹೋಗು ಮುಂದೆ ಗೊತ್ತಾಯ್ತದ ನಿನಗೆ. ಲೇ ಸಾವಿತ್ರಿ, ಇದೆಲ್ಲ ಚಕ್ಲಿ ಹಿಂಗೆ ಮಾಡಿದ್ಯಾ? ಅಲ್ಲಿಗೆ ಹಾಕುರ್ರೆ ಕಟಕ್ಕಂತ ಹೊಲ್ ಮುರಿದೋದತ್ತೇನೋ. ಚಕ್ಲಿ ಮುರಿಯಂಗಿಲ್ಲ, ಹಿಂಗೇನಿಲ್ಲ ಗಟ್ಟು ಮಾಡೋದು. ಒಂದು ಕಲ್ ತೊಗೊಂಡು ಕುಟ್ಕೊಂಡು ಪುಡಿ ಮಾಡ್ಕೊಂಡು ತಿನ್ಕೋಬೇಕಪ್ಪ ನೀನು ಮಾಡಿರೋ ಚಕ್ಲಿಯ. ಅದು ಅಲ್ಲದೆ ನನ್ನಲ್ಲೂ ಈಗಲೂ ಆಗಲೂ 60 ವರ್ಷದ ಮುದುಕಿ ಆಡ್ದಂಗೆ ಆಡ್ತಾ ಇದೆ. ಈ ಗಟ್ಟಿ ಚಕ್ಲಿ ಕೊಟ್ಬಿಟ್ಟು ತಿನ್ನು ಅಂತ ಕೊಟ್ಟಿಯಲ್ಲೇ. ನಿಮಗೆ ಚಕ್ಲಿ ಮಾಡಕ್ಕೆ ಬರೋಕ್ಕಿಲ್ವೇ? ಇಲ್ಲ ಯಾರ ಮನೆದಾರ ಇದು ಇಸ್ಕೊ ಬಂದಿದ್ಯೋ? ಐ ಸುಮ್ಕಿರ್ ಗಿರ್ಜಕ್ಕ, ನೀನೊಳೆ ಚಂದಕ್ಕೆಲ್ಲ ನಾನೇ ಅವ್ರ ಮನೆಗೆ ಹೋಗ್ಲಿ ಈಗೇನಂತ ಬರ ನನಗೆ. ಹಾಂ ಅಲ್ಲ ನೀನು ಹೇಳೋದು ಹೆಂಗದೆ ಅಂದರೆ, ನಿನ್ನಲ್ಲಿಗೆ 60 ವರ್ಷ, ನಿನ್ಗಿನ್ನ 20 ವರ್ಷ ಅನ್ನಂಗೆ ಗಾಡಿಯಲ್ಲ. ನಿನಗಾಗಿರೋ ವಯಸ್ಸೇ ನಿನ್ನ ಹೊಲ್ಗಾಗಿರ್ತವೆ. ಅದಾದ್ರಾಗೆ 60 ವರ್ಷ 20 ವರ್ಷದ ಕತೆ ಹೇಳಿಯ. ತಿನ್ನು ಏನು ಹಾಕಿಲ್ಲ ಕಣ, ಹೊಸಿ ಉದ್ದಿನ ಬೆಳೆ ಕಮ್ಮಿ ಹಾಕ್ಬಿಟ್ಟಿದೆ, ಹಂಗಾಗಿ ಗೊಟ್ಟಗಾಗ್ಬಿಟ್ಟವೆ. ಓ ನಮ್ಮ ಹಾಳು ಬಸ್ತಿಯೊಳು ಸಾತಿನ ಸಣ್ಣೂರಿಲ್ಲಿ ಮಾಡಿ ಬೇಯಿಸಿ ಅಂದರೆ ತೀರಾ ಸಣ್ಣೂರಿಲ್ಲಿ ಬೇಯಿಸ್ಬಿಟ್ಟು ಕಲ್ಲು ಮಾಡಿ ತಿಕ್ಬಿಟ್ಲು. ಹಂಗೂ ಏನಿಲ್ಲ, ರುಚಿ ಆಗಬೇಕಂತ ತಿನ್ನು. ನಮ್ಮನೆಯಾಗ ದಿವಸ ಎಲ್ಲರೂ ಇಸ್ಕೊಂಡು ತಿಂತಾರೆ ಕಣ. ನಾನು 2 kg ಅಕ್ಕಿ ಒಮ್ಮಕ್ಕ ಅಕ್ಕಿ ಮಾಡಿ ಬಿಸಿವ್ನಿ, ಚೆಂದಾಗದೆ ರುಚಿ ಅದೇ, ಹೊಸಿ ಗಟ್ಟಿ ಅಷ್ಟೇ. ತಿಂತಕೋ. ಅಯ್ಯೋ ಯವ್ವ ನನ್ನ ಕೈಲಿ ಹಾಕಿಲ್ಲ, ತಕೋ ನೀನೇ ತಿನ್ಕೊ. ಯವ್ವ ಏನು ಕೊಲ್ಲಿದ್ದಂಗೆ ಅದು. ಕಟ್ಟುರೆ ನಾನು ಅಲ್ಲಿಗೆ ಬಿದ್ದೋದ್ರೆ ಕಟ್ಟಿಸ್ಕೊಳಕ್ಕೆ ಎಲ್ಲೋಗ್ಲಿ ನಾನು. ತಕೋ ನೀನೇ ತಿನ್ಕೊ. ನಿನ್ನಲ್ಲೂ ಸಾರು ನೀರೊಳಗೆ ಉನಿ ಇಟ್ಬಿಟ್ಟು ಆಮೇಲೆ ತಿನ್ಕೊ. ನೋಡ್ದೆ ನಿನ್ನ ಧರ್ಮಕ್ಕೆ ದಡ್ಡಿ ಕೊಟ್ಟರೆ ಇತ್ಲೆಲ್ಲ ಮಾಡಾಕಿರಂತೆ ಅಂಗಡಿ ಎಲ್ಲ ಪಾಡ್ದೆ ಬುಡತೆಗೆ. ಸರಿ ಕೂತ್ಕೋ, ಟೀಗೆ ತಾನೇ? ಅಯ್ಯೋ ಟೀನು ಬೇಡ ಕಾಪಿನೂ ಬೇಡ ಕಡ್ಲೆ. ನನಗೆ ಯಾವುದು ತಲೆನೋವು ಹತ್ಕೊಂಡೋದೆ, ಅದಕ್ಕೆ ಮನೇಲಿರೋಕ್ಕಾಗಲಿಲ್ಲ ಓಡ್ ಬಂದೆ. ಯವ್ವ ಇನ್ನೆಂತ ತಲೆನೋವು ನಿನಗೆ? ಅಲ್ಲ ಶ್ವಾಸ ನೋಡಿದ್ರೆ ನೀನು ಹಾಕಿದ ಗಿರ್ದಾಡ್ತಂಗೆ ಮನೇಲಿ ಬಿದ್ದವಳೆ. ಮಗ ನೋಡಿದ್ರೆ ಅವ್ನು ಪಾಡಾಯ್ತು ಅವನಾಯ್ತು ನಂಗವನೇ. ನಿನ್ನ ಗಂಡನು ಅವಯ್ಯೋ ಅಂದ್ರು ನೀನು ಕ್ಯಾರೆ ಮಾಡೋಕ್ಕಿಲ್ಲ. ಇನ್ನೇನವ ಇದ್ದವ್ರು ಸತೀಸನ್ನು ಆಚೆ ಹಾಕಿದ್ದೆ, ಇನ್ನೇನು ನಿಂಗೆ ತಲೆನೋವು ಈಗ? ಅಯ್ಯೋ ವಾಚ್ಗೋದ್ರು ಎಲ್ಲೇ ಬಿಡ್ತವೆ ನನ್ನ ಪ್ರಾಣ ತಿನ್ನದ. ಯಾಕೇನಾಯ್ತು ಈಗೇನು ಹೊಸದು? ಅಯ್ಯೋ ಅಸಸಿ ಅವಳಲ್ಲ, ಅವ್ರ ಹತ್ತೊಡವೆ ಅದೇ ಮಂಗಳಮ್ಮ ನೋಡ್ವೆಯಾ ಕೇಳ್ಕೊಂಡು ಈಗ ಬಂದವಳಲ್ಲೇ. ಈಗ ಎಲ್ಲಿಂದ ತಂದ್ಕೊಳ್ಳಿ ನಾನು? ಅಲ್ಲ ಅವ್ರು ಸತ್ತೇ ಯಾವ ಕಾಲ ಆಯಿತು. ಈ ಹಾಳು ಬಸ್ತಿಯವಳು ಅವತ್ತಿಂದ 50 ಗಂಟೆ ನಾನು ಏನೂ ಬಂದು ಕೇಳಿರಲಿಲ್ಲ. ಈಗ ಇವಳು ನಮ್ಮ ಸುಬ್ಬಿ ಸುಮ್ಕಿರ್ಲಾರ್ದಿರ ಹೇಳ್ಬಿಟ್ಟವಳೆ, ನಿಮ್ಮ ಹತ್ತೊಡವೆ ಇದ್ದು ಅರ್ಧ ಮಂಕ್ರಿ ಅಂತ ಹೇಳ್ಬಿಟ್ಟವಳಲ್ಲ ಹಾಳು ಬಸ್ತಿಯವಳು ಇದ್ದವ್ 4 ಸರಕ್ಕೆ. ಅದಕ್ಕೆ ಅವಳು ಈಗೆಲ್ಲ ಕೈ ತುಂಡಾಗಿರ್ಬೇಕು ಗಂಡಂದು. ಅಲ್ಲಿಂದ ಇಲ್ಲಿ ಗಂಟೆ ಲಗ್ಗೋ ಅಂತ ಬಂದ್ಬಿಟ್ಟವಳೆ ಲಂಗೆಟ್ಟೊಳಂಗೆ. ಒಂದೇ ಉಸಿರು ಓಡ್ಕೊಂಡು ನಮ್ಮ ಹತ್ತು ಒಡವೆ ಇದ್ವಂತೆ, ನನಗೆ ಒಂದೇ ಒಂದು ಸರ ಕೊಟ್ಟಿದ್ಯಲ್ಲಮ್ಮ ಮಿಕ್ಕವೆಲ್ಲೋದೋ ಅಂತ. ಈಗ ನಾನೆಲ್ಲಿಂದ ಹೋಗ್ತಾರನ? ಯವ್ವ ಅರ್ಧ ಮಂಕ್ರಿ ಒಡವೆ ಇಕ್ಕಿಲ್ಲೇ. ಯಾರು ನಿಮ್ಮ ಸುಬ್ಬಮ್ಮ ಅದೇ ಜಮೀನ್ದಾರ ತಂಗಿ ಅವಳು ಹೇಳಿದ್ದೆ. ಏ ಸುಮ್ಕಿರು, ಅವಳು ಗ್ಯಾನ್ಗೆಟ್ಟೋಳು, ವಯಸ್ಸಾಯ್ತು ಅಳ್ಳು ಮಳ್ಳು ಅಂತ ಏನೋ ಅವಳು ಕಳ್ಸೋಳೆ, ಅದು ನೀನು ನಂಬು. ಓ ಸರಿ ಆಯಿತು, ಎಷ್ಟೋ ಇದ್ದೋ. ಈಗ ಮಂಗಳಮ್ಮ ನಡುವೆಲ್ಲ ನಿನ್ನ ಕೂಟೆ ಬಂದಿದ್ವಾ ಅಮ್ಮ ಸತ್ತಾಗ? ಇನ್ಯಾರು ಕೂಟ ಹೋಗ್ತವೆ? ನಾನು ಕೂಟೆ ಬಂದವು. ಎಲ್ಲೋದು ಇದಾವಲ್ಲ ಈಗ ಸಸಿಗೆ ಯಾಕಂತೇವು? ಹಾಂ ಅದೇ ಅಪ್ಪ ನಾನು ಕೇಳೋದು. ನಮ್ಮ ತೊಡವೆ ನನಗೆ ಬೇಕು ಅಂದ್ಕೊಂಡು ಬಂದ್ಬಿಟ್ಟವಳಲ್ಲೇ. ಅಯ್ಯ ಅವರತ್ತೆವು ನಿನ್ಗೆ ಯಾಕೆ? ನಿನ್ನ ಬೊಂಡೆವೆ ಕೊಟ್ಟು ಕಳಿಸ್ಬೇಕಾಗಿತ್ತತೆಗೆ. ಏ ಸುಮ್ಕಿರುಗಾಗಿ ನೀನೊಳ್ಳೆ ಇದ್ದಿದ್ರೆ ನಾನು ಯಾಕೆ ಇಲ್ಲಿ ಗಂಟೆ ಬರ್ತಿದ್ದೆ, ಅಲ್ಲೇ ಅವಳು ಕೊಟ್ಟು ಕಳಿಸ್ಬಿಡ್ತಿದ್ದೆ ಕಣ. ಏನದು ಇದ್ದಿದ್ರೆ ಅಂದರೆ ಏನು ಮಾಡ್ಬಿಟ್ಟು ಇಲ್ಲ ಅವಳು ಅಡ್ಗಿಡ ಮಡಗಿದ್ಯೋ? ಇಲ್ಲ ಜಮೀನ್ದಾರಿಗೂ ಇಸ್ಸೆ ಗೊತ್ತೋ ಇಲ್ವೋ? ಏ ಸುಮ್ಕಿರೇ ಆಳ್ಬಸ್ತಿಯೋಳೆ ಒಂದೇ ಉಸಿರಿಗೆ ಏನೇನೋ ಮಾತಾಡಿ ನನಗೂ ಇರೋದ್ರೊಳಗೆ ಇನ್ನೂ ಪೀಕ್ಲಾಟಿಸ್ತಾಳೆ. ಅವ್ರ ಅತ್ತೆ ಇದ್ದಾವೆ ಒಂದು 4 ಬಳೆ, ಒಂದು 4 ಸರ, ಒಂದು 4 ಜೊತೆ ವಾಲೆ ಕಡೆ ಅದೆಂಥದ್ದು ತೋಳು ಬಂದು ಸೊಂಟು ಡಬ್ಬು ಇವು ಸೇರು ಅರ್ಧ ಮಂಕ್ರಿ ಹಾಕೋದವೆ. ಅವಳು ಹೇಳ್ತಾಳೆ ನಾನು ಅವ್ರ ಹತ್ತು ಸತ್ತಾಗ ತಿಥಿಪತಿ ಎಲ್ಲ ಮಾಡಿ ಇವನು ಸತೀಶನ ಅಷ್ಟು ದಿವಸ ಸಾಕ್ಲಿಲ್ವೇ, ಅದಕ್ಕೆ ಅವರು ಒಡವೆ ಇದ್ವಾ ನಮ್ಮನೆ ಅಪ್ಪನ ಕೇಳಲಿಲ್ವೇ, ನಾವು ಯಾವಾಗಾರ ಒಡವೆ ಮಾಡಿಸ್ಬೇಕು ಅಂತ ಹೋದಾಗೆಲ್ಲ ಹೆಚ್ಚು ಕಮ್ಮಿ ಬಿದ್ದಾಗ ಆ ಅಮ್ಮನ ಒಡವೆಗಳು ಒಂದೊಂದೇ ಕೊಟ್ಬಿಟ್ಟು ನಾನು ಮಾಡಿ ಸಾಯ್ಕೊಂಡವ. ಇವಾಗ ನಮ್ಮ ಮನೆ ಅಪ್ಪ ಏನು ಕೊಡ್ತಿದ್ನೆ ತಕಳೆ ಸಾಲದೇ ಇರೋದ ಇಷ್ಟ ಮಡಿಕು ಅಂತ. ಎಷ್ಟೇ ಆದ್ರೂ ಅವ ಮನೆ ಜಮೀನು ತೋಟ ಇವರಲ್ಲೇ ನಾನು ಮಾಡಿಸ್ಕೋಬೇಕು ಮಾಡಿಸ್ಕೊ ಹೋಗು ಅನ್ನೋನು. ನಮ್ಮ ಅವ್ನ ಮನೇಲಿ ಕೊಟ್ಟವು ಎಲ್ಲ ಹಳವಾಗಿದ್ದು, ಹೊಸವು ಮಾಡಿಸ್ಬೇಕು ಅಂತ ಯಾವಾಗ ನಮ್ಮ ಕಿಶೋರನ ಮದುವೆಯಲ್ಲಿ ಅದೇ ಈ ಇವಳು ಯಾವಳ ಬಂದಲ್ಲ ಈ ತಿರ್ಪೋಳು ಇವಳಲ್ಲ ಕಣ. ಮುಂಚೆ ಒಂದು ಹೆಣ್ಣು ನೋಡಿದ್ವಲ್ಲ ಜೋರಾಗಿರೋರ ಮನೇಲಿ,
ಅವ್ರು ಮಾಡ್ಕೋಬೇಕು ಅಂದಾಗ ನಾನು ಹಳೆ ಒಡವೆ ಇಟ್ಕೊಂಡು ಮದುವೆಲಿರೋಣ ಅಂದ್ಬಿಟ್ಟು ನಾನು ನನ್ನ ಒಡವೆ ಎಲ್ಲ ಹಾಕ್ಬಿಟ್ಟು ಮಾಡಿಸ್ಕೊಂಡಲ್ಲ. ಅದೇ ಬಾಳೆ ಕಾಸಿನ ಸರ ಮಂಗಲ ಚೇನು ವಾಲುಗಳು ಎಲ್ಲ ಮಾಡಿಸಿದ್ನಲ್ಲೇ. ಆವಾಗ ಅವ್ರವು ನೋಡುವೇನು ಹೊಸಿ ಹಾಕ್ಬಿಟ್ಟು ನಂದು ಹೊಸಿ ಹಾಕ್ಬಿಟ್ಟು ಗಟ್ಟಿಗೆ ಮಾಡಿಸ್ಕೊಂಡಿದ್ದೆ. ನನಗೇನು ಗೊತ್ತು ಮುಂದಕ್ಕಿಂತ ಬರ್ತದೆ ಅಂತ. ಓಲಿ ಬಿಡತ್ತಿಗೆ ನೀನು ಕೂಸುಟ್ಟಕ್ಕೆ ಮುಂಚೆ ಗುಲಾಬಿ ಅಂತವ ನಿಮ್ಮ ಕಿಸೋರಂಗೆ ಊರು ತುಂಬ ಯಾರು ದುಡ್ಡು ಮಾಡ್ಕೋರು ಅವ್ರ ಮನೆಯೆಲ್ಲ ನೋಡ್ಕೊ ಬಂದೆ. ಅದಕ್ಕೆ ಅದು ಯಾವುದೋ ಆಗ್ದಿರ ಅವನಿಗೆ ಎಂಥದ್ದು ಕಟ್ಕೊಬಂದ. ಆಮೇಲೆ ಮುಂದಕ್ಕೇನದು ಇವಳೊಬ್ಳು ಹೇಳೋ ದೋಸಿ ಕೇಳು ಮಧ್ಯದಲ್ಲಿ ಬಾಯಕ್ಕಳೆ. ಆಮೇಲೆ ಓಡ್ಸೋಸಿ ಮಾಡಿಸ್ಕೊಂಡೆ. ಆಮೇಲೆ ಇನ್ನೂ ಒಂದು 2-3 ಸರ ಉಳಿಸಿದೆ ಕಣವತ್ತಾಯಿ ನಾನು ನಡೆಸಿ ಯಾತ್ಕಾರ ಇರಲಿ ಅಂತ. ಇವಳು ಮದುವೆಗೆ ಬಂದಲ್ಲ ಸಸಿ ಯಾವಾಗ ಕೊಟ್ಟಿದ್ದೆ ಅವಳಿಗೂ ಒಂದ ತಕ್ಕಳವ ನಿಮ್ಮ ಒಂದು ಅಂತ. ಇನ್ನೊಂದು ಅಲ್ಡ ನಾನು ಮಾಡಿಕೊಂಡಿದ್ದೆ. ಎಲ್ಲರೂ ಓದ್ಬತ್ತಾ ಹಾಕಿದವೆ ಸರಿ ಇಕ್ಕೊಳ್ಳೋಣ ಅಂತ. ಆಮೇಲೆ ಹಂಗೂ ನಮ್ಮ ಅನಿತಂಗೆ ಒಂದು ಕೊಡೋಣ ಅಂತಲೇ ಮಡಗಿದ್ದೆ. ಈಗ ನಾನು ಹೋದ್ಮೇಲೆ ನನ್ನ ನಡುವೆಲ್ಲ ಇನ್ನು ಯಾರು ಕೊಡೋಣ? ನಮ್ಮ ಪುವಿಗರ್ದ ನಮ್ಮ ಅನಿತಂಗರ್ದ ಮಡಗಿದ್ದೆ. ಈಗ ನೋಡಿದ್ರೆ ಆ ಸುಬ್ಬಿ ಹೇಳಿದ್ಲು ಅಂತೇಳಿ ಇಷ್ಟು ದಿವಸ ಸದ್ದಿಲ್ದಂಗೆ ಇದ್ದವಳು ಈಗ ಬರ್ರಂತ ಬಂದ್ಬಿಟ್ಟು ಅವಳು ಕೇಳಿದ ವರ್ಷ ನೋಡ್ಬೇಕಾಯ್ತು. ನಿನ್ನ ಕೊಡುನ ಮತ್ತೆ ಒಡವೆಯ ಅಂತ ನಿಂತವಳೆ. ನಾನು ಒಂದೇ ಉಸಿರಿಗೆ ಗಾಬರಿ ಬಿತ್ತೋದೇನು. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು ಬೀಸದೊಣ್ಣೆ ತಪ್ಪಿಸ್ಕೊಂಡೆ 1000 ವರ್ಷ ಆಯ್ತು ಅಂತ 2 ದಿವಸ ಬಿಟ್ಕೊಬಾ ಅದೆಲ್ಲೋ ಇಕ್ಕೀವ್ನಿ ನಿಮ್ಮ ಮಾವ ಇಕ್ಕೋರೆ ನಂಗೆ ಗೊತ್ತಿಲ್ಲ. ಹಿಂಗೆ ಏನೋ ಒಂದು ನಿಪ ಹೇಳಿ ಕಳಿಸ್ದೆ. ಓ ಹಂಗೆ ಕತೆ. ಈಗ ಜಮೀನ್ದಾರ ಗೊತ್ತೇ ಈಸಿ ಅಲ್ಲ? ಏ ಗೊತ್ತಿಲ್ಲ ಕಣೆ ಹೇಳು. ಓ ಅದಕ್ಕೆ ಅಕ್ಕಂಗೆ ಹಿಂಗೆ ಗಿರ್ಜಕ್ಕಂಗೆ ಇಷ್ಟೊತ್ತರಿಯ ನೋಡ್ಕೊತ್ಕೊಂಡಿರೋದು. ಈಗ ಏನವ ಮಾಡಿಯೇ ಇದಕ್ಕೆ? ಏನು ಮಾಡೋಣ ಅಂತ ನೀನು ಕೇಳಕ್ಕೆ ಬಂದರೆ ನೀನು ನನ್ನೇ ಹೇಳು. ಇವ್ವ ನಾನೇನು ಮಾಡೋಣ ಇವ ಈ ಸುದ್ದಿಗೆ? ನೀವು ಒಡವೆ ನೀವು ಮಾಡ್ಕೊಂಡೋಳು ನೀನು ಈಗ ಕೇಳಕ್ಕೆ ಬಂದಿರೋದು ಅವ್ರ ಸೊಸೆ. ಹೇಗಿರ್ತಿ ಹಂಗೆ ನೋಡೀಗ ಈ ಏನಾರು ಹೇಳ ಅಂದರೆ ದಿಂಬ್ಕಾಡೋಳು. ಇರೋವಿಷ್ಟೇ ಅಂತ ಕೊಟ್ಟು ಕಳಿಸು. ಯಾವ 2 ಸಲ ಅದೇ ಅಂದಲ್ಲ ಅದೇಯಾ? ಈ ಸುಬ್ಬಿ ಬೇರೆ ಸುಮ್ಕಿರ್ದಿರ ಒಡವೆ ಅವೆ ಅಂದಿರಾಗಿರೋದು ಅರ್ಧ ಮಂಕ್ರಿ ಅವೆ ಅಂತ ಹೇಳ್ಬಿಟ್ಟವಳಂತಲ್ಲೇ. ಅದನ್ನು ಕೇಳ್ತಾಳ್ಕಣ್ಲ ಅವಳು. ಇವು ಒಡವೆ ಬೆಲೆ ಜಾಸ್ತಿ ಆತ ಕೊಂಡಾರ ತಂದು ಕೊಟ್ಬಿಡೋಣ ಅಂದರೆ ಅಷ್ಟೊಂದು ಇವಳು ನಾನು ಎಲ್ಲಿಂದಾನೆ ತಂದು ಕೊಡಲಿ ಇವಳಿಗೆ? ಓ ಒಂದು ಕೆಲಸ ಮಾಡು. ಈಗ ಹೆಂಗಿರೋ ರತ್ತೆ ಒಡವಾಕ್ ನೀನು ಮಾಡಿಸ್ಕೊಂಡಿದ್ದೀನಲ್ಲ ಅವೇ ಕೊಟ್ಬಿಡು. ಅವೇ ಒಡವೆ ಕುಂತಿಲ್ವಲ್ಲ ಒಟ್ಟಾಗೆ ಅವ್ರ ಅತ್ತೆ ಅಂತ ಒಂದಷ್ಟು ಅಳ್ಕೊಂಡು ಕಂಡ್ರಾಯ್ತು. ಅವ್ವ ಹೇಳೋದು ನೋಡ್ದೆ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಲು ಲೇ. ಅಲ್ಲ ಕಣ್ಲೆ ನಾನು ಪ್ರೀತಿಯಿಂದವ ಕೂಡಿಕ್ಕಿದ ಕಾಸನ್ನೆಲ್ಲ ಅದೆಂಥದ್ದು ಮಜೂರಿ ಕೂಲಿಗೆ ಅಂತ ಕೊಟ್ಟು ನನ್ನ ನೋಡುವೇನು ಹಾಕಿ ಮಾಡಿಸ್ಕೊಂಡಿರೋದ. ನಾನು ಇವಾಗ ಅವ್ರ ಅತ್ತೆ ಅಂತ ವಾಪಸ್ ಅವಳಿಗೆ ಕೊಟ್ಬಿಡೋಣ. ನಾನೇನು ಮಾಡೋಣ? ನನ್ನ ಮಗಳಿಗೂ ಸೊಸೆಗೂ ಏನು ಕೊಡೋಣ? ನಿಂದು ಇವಾಗ ಹೆಂಗದೆ ಅಂದರೆ ಅವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನಂಗದೆ. ನೀನು ನೋಡುವೇನು ಬಿಟ್ಕೊಡೋಕ್ಕಿಲ್ಲ ಅವ್ರ ಒಡವೆನೂ ಕೊಡೋಕ್ಕಿಲ್ಲ. ಈಗೇನವ ಮಾಡಿಯ ನೀನು? ಇಲ್ಲ ಹಿಂಗೆ ಆಯಿತು ಅಂತ ಹೇಳ್ಬಿಡತ್ತೆ ಅಷ್ಟೇ. ಬುರ್ತೂಲೇ ನಮ್ಮ ಮನೆ ಯಜಮಾನಪ್ಪ ನನ್ನ ಬುಟ್ಟನಿ ಈ ಅಪ್ಪಂಗೆ ಹೆಂಗಾರ ಹೋಗ್ಲಿ ಬಿಡು. ಸತೀಸ ಬುಟ್ಟನೇನೆ ಅವ್ರು ಅವನು ಒಡವೆ ನಿಂಗೆ ಮಾಡಿದ್ದೀನಿ ಅಂದರೆ ಒಳ್ಳೆ ಪೀಕ್ಲಾಟಕ್ಕೆ ತಂದ್ಕೊಂಡಿದ್ಯವ. ಇದಕ್ಕೆ ಏನು ಮಾಡ್ಬೇಕು ಅಂತ ನನಗೂ ತಿಳಿತಿಲ್ಲ. ಒಂದು ಕೆಲಸ ಮಾಡು. ಇಷ್ಟು ವರ್ಷ ಸಾಕಿದ್ದಕ್ಕೆ ಖರ್ಚಾಯಿತು, ನಿನ್ನ ಮದುವೆಲ್ಲ ಆಯಿತು ಅಂತೇನಾರು ಒಂದು ನೆಪ ಒಡ್ಬಿಡು. ಸುಮ್ಕಿರು. ಆ ಮದುವೆಗೆ ನಾನೇನು ಮಾಡಿದ್ದೆ? ಅವರಪ್ಪನೇ ಪಟೇಲ ಊರುಂಬಕ್ಕು ಚಪ್ರ ಹಾಯ್ಕೊಂಡು ಅಷ್ಟು ಅದ್ದೂರಿಯಾಗಿ ಮಾಡಿದ್ದ. ಇನ್ನು ನಮ್ಮನೆ ಖರ್ಚೆಲ್ಲ ನಮ್ಮನೆ ಅಪ್ಪ ನಿಭಾಯಿಸ್ಕೊಂಡಿತ್ತು. ಇದ್ರ ಮಧ್ಯೆ ನಾನು ಹೇಳೋರೆ ಅಷ್ಟೇ ಆತಕ್ಕೋ. ಒಂದು ಕೆಲಸ ಮಾಡು. ಯಾವಾಗಾರ ಕಳ್ತನ ಆಗೋಯ್ತು ಅಂತ ಅಂದ್ಬಿಡು. ಲೇ ಜಮೀನ್ದಾರ್ ಮನೆ ಕಣ್ಲೆ ನಂದು ಯಾವತ್ತು ಯಾರಿಗೂ ಕಾಣ್ದಂಗೆ ಯಾರೇ ಎತ್ಕೊಂಡೋದ್ರು ಅಂತ ಹೇಳೋಣ. ಏನೋ ಒಂದು ಹೇಳಿ ತಪ್ಪಿಸ್ಕೊ. ಬೀಸೋದವನ್ನೇ ತಪ್ಪಿಸ್ಕೊಂಡ್ರೆ ಯಾವ್ದಾರ ಮದುವೆಲಿ ಹೋಗಿದ್ದಾಗ್ಲೋ ಯಾವುದಕ್ಕಾರ ಒಂದು ನೆಪ ಒಡ್ಡಿ ಯಾರೋ ಎತ್ಕೊಬಿಟ್ಟಿರು ಮನೆಯವರೆಯ. ಹಂಗಾಗಿ ಯಾರಿಗೂ ಹೇಳಿ ಯಾರ ಮೇಲೆ ಅನುಮಾನ ಪಡೋದು ಅಂತೇಳಿ ತಪ್ಪಾಯ್ತದೆ 4 ಜನ ಸೇರಿದ ಕಡೆ ಅಂತ ಹಿಂಗೆ ಏನಾರು ಒಂದು ಹೇಳ್ಬಿಡು. ಹಂಗಂದ್ಯಾ? ಹಿಂಗಂದ್ರೆ ಆಯ್ತದೆ ಅಂತೇನೆ ಗಿರ್ಜಿ? ಆಗ್ದೇನೇನು ಆಯ್ತದೆ ಹೇಳು. ಒಂದು ಕೆಲಸ ಮಾಡು. ಸತೀಶನ ಮದುವೆಲ್ಲ ಆಯ್ತಾಕ್ಬಿಡು. ಮತ್ತು ತುಂಬ ಜನ ಇದ್ದರು. ನಾನು ಮದುವೆಗೆ ಒಡವೆ ಕೊಡಬೇಕು ಅಂತೇಳಿ ಬೀರು ಬಾಕ್ಲೆಲ್ಲ ಹಾಕಿರಲಿಲ್ಲ. ಯಾರು ಎತ್ಕೊಂಡೋದ್ರು ತಗೊಂಡೋಗ್ಬಿಟ್ಟು ಇಷ್ಟು ಮಾತ್ರ ಉಳ್ಕೊಂಡಿತ್ತು. ಇವಾಗ ಇವೇ ಇರೋದು. ನಾನು ಅವತ್ತು ಕೇಳೋಣ ಅಂದರೆ ಮದುವೆ ಮನೇಲಿ ಜನ ಯಾರಿಗೆ ಹೇಳೋದು, ಯಾರ ಮೇಲೆ ಅನುಮಾನ ಬಿದ್ದರೆ ಏನಂತಾರೆ, ಹಿಂಗೆ ಓದ್ತಾವೆ ಹಿಂಗೆ ಮಾಡೋರು ಅಂತಾರೆ ಅಂದ್ಬಿಟ್ಟು ನಾನು ಹೇಳಿಲ್ಲ. ಹಿಂಗೆ ಆಗೋಯ್ತು ಅಂತೇಳಿ ಅಂದ್ಬಿಡು. ಹಾಂ ಹಂಗನ? ಸರಿ ಆಯಿತು. ನೀನು ಹೇಳಂಗೆ ಮಾಡ್ತೀನಿ ಕಳ್ಳೆ ಗಿರ್ಜಿ. ಅದಕ್ಕೇನೋ ನಾನು ತಲೆ ಕೆಟ್ಟೋಗಿದ್ದಾಗ ನಿನ್ನ ಮನೆ ಬಂದಿದ್ದು. ಇಂಥ ಮನೆಯಾಳ ಒಡೆಗಳ ನಿನ್ನ ತಲೆಯಲ್ಲಿ ಸ್ಟಾಕ್ ಮಾಡಿಕೊಂಡಿರ್ತೀಯ ಅಂತವ. ನೋಡ್ದೆ ನಿನ್ನ ಏನೋ ನೀನು ಒಳ್ಳೇದು ಮಾಡೋಕ್ಕೆ ಅಂತ ನಾನು ಬಂದರೆ ನನ್ನೇ ಹಿಂಗಂದ್ಯಾ? ಓ ಬಲಾರ ಇದ್ದೆ ಗಜಕ್ಕ ನೀನು. ಸುಮ್ಕೆ ತಮಾಸಿ ಕೇಳ್ದೆ ಕಣ್ಲೆ. ಸರಿ ಬರನೇ. ಈಗ ಹೊಸಿ ಸಮಾಧಾನ ಆಯಿತು. ಈಗ ಈ ನಾಟಕ ಆಡಕ್ಕೆ ಹೋಗ್ಬೇಕು ನನಗೆ. ಬರಲ್ಲ ನೀನು ಹೋಗ್ದಿರೋ ಹೋದ್ರೆ ಈ ನನ್ನ ಹಿಂದೆ ಬಾಲ ಒಂದು ಅದಲ್ಲ ಹುಡಿಕೊಂಡು ಇಲ್ಲಿಗೆ ಬಂದ್ಬಿಡ್ತದೆ. ಯಾರವ ನಿನ್ನ ಮೊಮ್ಮಗನೇ? ಕಣ್ಲೆ ನನ್ನ ಪ್ರಾಣ ತಿಂತದೆ, ನಾನು ಹಿಂದೆಲೇ ಇರ್ತದೆ. ಸರಿ ಹೋಗವ. ಹೊಸತಿನೇ ಬಂದು ಅಂಗಳದಲ್ಲಿ ಗಿಡ ಎಲ್ಲ ಕಿದಾಯ್ಕೊನೆ. ಈಗ ಬಂದು ಇನ್ನೇನು ಮಾಡೋಣ? ಹೋಗೋ. ಅಲ್ಲ ಕಳ್ಳ ಅವಾಗೆಲ್ಲ ನಮ್ಮನೆಗೆ ಪುಸ್ಕಂತ ಓಡ್ಬತ್ತಿದೆ. ಈಗ ಎಂದ ಬರೋದೇ ಇಲ್ಲ. ಮನೆ ಕಟ್ಸಿದೀವೇನೋ ದೂರಂಕರ್ವೇ? ಸುಮ್ ಕುತ್ಕೋ. ದೂರಂಕರನೂ ಅಂಥದ್ದಿಲ್ಲ ಕಣ. ಇಷ್ಟು ಅಗ್ಲಕ್ಕೆ ಇಷ್ಟು ಚಂದಾಗಿ ಇಷ್ಟು ಒಳ್ಳೆ ಮನೆ ಕಟ್ಸ್ಬಿಟ್ಟು
ಮನೆ ಬೀಗ ಹಾಕೊಂಡು ಹೋಗಕ್ಕ ನನ್ನ ಗಂಡ ಕಟ್ಸ್ಕೊಟ್ಟಿದ್ದು. ಅದು ಅಲ್ಲದೆ ಮನೇನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಮನೇಲಿರ್ಬೇಕು ಹೆಂಗ್ಸು ತಗೋ. ಅಯ್ಯೋ ಅಯ್ಯೋ